ನಮಸ್ಕಾರ, ನಾನು ವಾಲ್ಟರ್ ನಂದಳಿಕೆ. ನೀವು ನೋಡ್ತಾ ಇದ್ದೀರಾ ಡಿಟಾಕ್ಸ್ ಮಿನಿ ಮೈಂಡ್ ಮ್ಯಾಜಿಕ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ 114 ವರ್ಷ ವಯಸ್ಸಿನ ಫೌಜಾ ಸಿಂಗ್ ಎಂಬ ಭಾರತೀಯ ವಯೋಸಹಜ ಕಾರಣಕ್ಕಾಗಿ ಅಲ್ಲ, ಒಂದು ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಸುದ್ದಿಯನ್ನು ನೀವೆಲ್ಲರೂ ಕೇಳಿರಬಹುದು. ಆದರೆ ಈ ಫೌಜಾ ಸಿಂಗ್ 114 ವರ್ಷ ಬದುಕಿದ ಆ ಪ್ರೇರಣೆ ಮತ್ತು ಅವರು ನಮಗೆ ಕಲಿಸಿದ ಪಾಠ ತುಂಬ ಅದ್ಭುತವಾದದ್ದು. ಪಂಜಾಬ್ನಲ್ಲಿ ಜನಿಸಿದಂತಹ ಫೌಜಾ ಸಿಂಗ್ ಮೊದಲು 5 ವರ್ಷಗಳ ಕಾಲ ಒಂದು ಕಾಲು ವೀಕ್ ಇದ್ದ ಕಾರಣ ನಡೆಯಲಿಕ್ಕೆ ಆಗ್ತಿರಲಿಲ್ಲ. ಅಂತಹ ಒಬ್ಬ ಅದ್ಭುತ ವ್ಯಕ್ತಿ ತನ್ನ 89ನೇ ವಯಸ್ಸಿನಲ್ಲಿ ಪ್ರಪ್ರಥಮ ಬಾರಿಗೆ ಮ್ಯಾರಥಾನನ್ನು ಓಡಲಿಕ್ಕೆ ಹೋಗಿ ಎಂಥ ಒಂದು ಯಶಸ್ಸನ್ನು ಪಡೆಕೊಂಡ್ರು ಮತ್ತು 114 ವರ್ಷ ಬದುಕಿದ್ರು. ಈ ಒಂದು ಸ್ಟೋರಿಯನ್ನು ಕೇಳಿ ನಮಗೆಲ್ಲರಿಗೂ ಒಂದು ಪ್ರೇರಣೆ ನೀಡುವಂತಹ ಸ್ಟೋರಿಯನ್ನು ಕೇಳಿ. ನಾನು ಹೇಳಿದಾಗೆ 5 ವರ್ಷಗಳ ತನಕ ಅವರಿಗೆ ನಡಿಲಿಕ್ಕೆ ಆಗಲಿಲ್ಲ. ಆದರೆ ತಾಯಿಯ ಆರೈಕೆ ಮತ್ತು ಅವರ ಕುಟುಂಬದ ಪ್ರೋತ್ಸಾಹದಿಂದ ಅವರು ಕೃಷಿಯಲ್ಲಿ ತೊಡಗಿ ಶಾಲೆಯ ಮುಖವನ್ನು ನೋಡಲಿಲ್ಲ, ಆದರೆ ಒಂದು ಸಾಮಾನ್ಯ ಬದುಕನ್ನು ಅವರು ಬದುಕಿದರು. ಒಬ್ಬ ಕೃಷಿಕರಾಗಿ ಮದುವೆಯಾಗಿ ಮಕ್ಕಳಾಗಿ ಸುಮಾರು 60-70 ವರ್ಷಗಳ ನಂತರ ಅವರು ಮಕ್ಕಳ ದಯೆಯಿಂದ ಇಂಗ್ಲೆಂಡ್ಗೆ ಪ್ರಯಾಣ ಮಾಡ್ತಾರೆ. ಆದರೆ ಅವರಿಗೆ ಅಲ್ಲಿ ಟ್ರಾಜೆಡಿ ಸ್ಟಕ್ ಆದದ್ದು 89ನೇ ವಯಸ್ಸಿನಲ್ಲಿ. ತನ್ನ ಪತ್ನಿಯನ್ನು ಕಳ್ಕೊಳ್ತಾರೆ 1990 ಇಸವಿಯಲ್ಲಿ. ನಂತರ 4 ವರ್ಷಗಳಲ್ಲಿ ತನ್ನ ಒಬ್ಬ ಮಗನನ್ನು ಆಕ್ಸಿಡೆಂಟ್ನಲ್ಲಿ ಕಳ್ಕೊಳ್ತಾರೆ. ಇದರಿಂದ ಅವರು ಚೇತರಿಕೆ ಆಗಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ಅವರು ಡಿಪ್ರೆಷನ್, ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಅಂತ ಕಾಯಿಲೆಗೆ ಬಲಿಯಾಗಿ ಲೈಫಲ್ಲಿ ತುಂಬ ನೊಂದುಕೊಂಡಾಗ ಅವರಿಗೆ ಹೊಳೆದದ್ದು ಮ್ಯಾರಥಾನ್ ಓಟ. ಮ್ಯಾರಥಾನ್ ದೂರ ಓಡುವಂತಹ ಆ ಓಟದಲ್ಲಿ ಅವರು 89ನೇ ವಯಸ್ಸಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನೋಡಿ, ನಾವು ಮನೆ ಬಿಟ್ಟು ಒಂದು ಆರೋಗ್ಯಕ್ಕೋಸ್ಕರ ನಡೆದಾಡಬೇಕಾದ್ರೆ, ಓಡಬೇಕಾದ್ರೆ, ವಾಕ್ ಮಾಡಬೇಕಾದ್ರೆ ನಮಗೆ ಯಾವುದಾದ್ರೂ ಒಂದು ಕಾಯಿಲೆ ಬರಬೇಕು, ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಇನ್ನೇನಾದರೂ ಬಂದರೆ ಮಾತ್ರ ನಾವು ಮನೆಯಿಂದ ಕಾಲು ಹೊರಗಿಟ್ಟು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತೇವೆ. ಆದರೆ ಅವರು 89ನೇ ವಯಸ್ಸಲ್ಲಿ ಮ್ಯಾರಥಾನ್ ಓಡಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಯಶಸ್ಸು ಕೂಡ ಸಿಗ್ತದೆ. 1999ರಲ್ಲಿ ಅವರು ಇಂಗ್ಲೆಂಡ್ನಲ್ಲಿ ಮ್ಯಾರಥಾನ್ ಓಟದಲ್ಲಿ ಪ್ರಶಸ್ತಿ ಕೂಡ ಗೆಲ್ತಾರೆ. ಮುಂದೆ ನ್ಯೂಯಾರ್ಕ್, ಟೊರಂಟೋದಂಥ ದೇಶಗಳಲ್ಲಿ ಮ್ಯಾರಥಾನ್ ಓಟಗಳಲ್ಲಿ ಪಾಲ್ಗೊಂಡು ಮೆಡಲನ್ನು ವಿನ್ ಆಗ್ತಾರೆ. ಆ ಏಜಲ್ಲಿ ಕೂಡ ಸುಮಾರು 6-7 ಗಂಟೆಗಳ ಕಾಲ ನಿರಂತರವಾಗಿ ಅವರು ಓಡ್ತಾರೆ. ಅವರಿಗೆ ಸಿಕ್ಕ ಪುರಸ್ಕಾರ ಎಂದರೆ ಬಹುದೊಡ್ಡ ಪುರಸ್ಕಾರ. 2004ರಲ್ಲಿ ಗ್ರೀಸ್ ಅಥೆನ್ಸಲ್ಲಿ ನಡೆದಂತಹ ಒಲಿಂಪಿಕ್ಕಲ್ಲಿ ಅವರಿಗೆ ಟಾರ್ಚ್ ಬ್ಯಾರರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಹಾಗೆಯೇ 2012ರಲ್ಲಿ ಲಂಡನ್ನಲ್ಲಿ ನಡೆದ ಒಲಿಂಪಿಕ್ಸಲ್ಲಿ ಅವರಿಗೆ ಅದಿದಾಸ್ ಕ್ಯಾಂಪೇನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಆ ಕಡೆಯಲ್ಲಿ ಬಾಕ್ಸಿಂಗ್ ಚಾಂಪಿಯನ್ ಮೊಹಮ್ಮದ್ ಅಲಿ, ಇನ್ನೊಂದು ಕಡೆಯಲ್ಲಿ ಫುಟ್ಬಾಲ್ ಚಾಂಪಿಯನ್ ಡೇವಿಡ್ ಬೆಕಮ್, ನಡುವಲ್ಲಿ ಈ ಒಂದು ಹಿರಿಯ ನಾಗರಿಕ. ಆದರೆ ದುರಂತ ಏನೆಂದರೆ 114 ವರ್ಷಗಳ ಕಾಲ ಅವರು ಎಷ್ಟೊಂದು ಹುಮ್ಮಸ್ಸಿನಲ್ಲಿ ಬದುಕಿದ್ರು, ಎಷ್ಟೊಂದು ಜನರಿಗೆ ಪ್ರೇರಣೆಯಾಗಿದ್ದರು. ಆ ದಿವಸ ಪಂಜಾಬ್ನಲ್ಲಿ ಅವರ ಮನೆಯ ಮುಂದೆ ಅವರು ವಾಕಿಂಗಿಗೆ ಹೋದಾಗ ಒಂದು ಫಾರ್ಚುನರ್ ಗಾಡಿ 26 ವರ್ಷದ ಒಬ್ಬ ಕೆನೆಡಿಯನ್ NRI ಅವರನ್ನು ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಅಡಿಯಲ್ಲಿ ಹಾಕಿ ನಂತರ ಅವರು ಆಸ್ಪತ್ರೆಗೆ ಹೋಗುವಾಗ ಅಲ್ಲಿ ಮೃತಪಡ್ತಾರೆ. ನಮಗೆ ಕಲಿಸಿದ ಪಾಠ ಏನೆಂದರೆ, ಏಜ್ ಎಷ್ಟೇ ಇರಲಿ, ನಮಗೆ ಏಜ್ ಆಯಿತು, ನಮ್ಮಿಂದ ಇನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಡಿಮೋಟಿವೇಶನ್ಗೆ ಒಳಗಾಗ್ತಾರಾ, ಅವರಿಗೆ ಒಂದು ಪಾಠ: ಏಜ್ ಈಸ್ ನಾಟ್ ಎ ಬಾರ್. ಯು ಆರ್ ನಾಟ್ ಟೂ ಯಂಗ್ ಟು ಟೀಚ್ ಆ್ಯಂಡ್ ಯು ಆರ್ ನಾಟ್ ಟೂ ಓಲ್ಡ್ ಟು ಲರ್ನ್ ಎಂಬ ಒಂದು ಮಾತು ನಿಮಗೆ ಇಲ್ಲಿ ನೆನಪಿಗೆ ಬರ್ತದೆ. ಆದ್ದರಿಂದ ಯಾವ ಏಜಲ್ಲಿ ಕೂಡ ಏನು ಕಲೀಲಿಕ್ಕೆ ಹಿಂಜರಿಬೇಡಿ. ಇನ್ನೊಂದು ಅವರು ನಮಗೆ ಕಲಿಸಿದ ಪಾಠ ಏನೆಂದರೆ, ನಾವು ಡಿಪ್ರೆಷನ್ನಲ್ಲಿರುವಾಗ, ಸ್ಟ್ರೆಸ್ಸಲ್ಲಿರುವಾಗ ಏನಾದರೂ ಒಂದು ಹಾಬಿಯನ್ನು ಸ್ಟಾರ್ಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡಿ ಅದನ್ನು ಎಂಜಾಯ್ ಮಾಡಿದರೆ ಆ ಡಿಪ್ರೆಷನ್ನಿಂದ ಮತ್ತು ಸ್ಟ್ರೆಸ್ನಿಂದ ಕೂಡ ನಮಗೆ ಹೊರಗೆ ಬರಬಹುದು. ಮತ್ತು ಅವರು ಪ್ಯೂರ್ ವೆಜಿಟೇರಿಯನ್ ಆಗಿದ್ದರು. ಆರೋಗ್ಯಕ್ಕೆ ಅವರು ಗಮನ ಕೊಟ್ಟಿದ್ದಾರೆ, ವ್ಯಾಯಾಮಕ್ಕೆ ಗಮನ ಕೊಟ್ಟಿದ್ದಾರೆ. 114 ವರ್ಷಗಳ ಜೀವನ ಅದು ಅಷ್ಟು ಸುಲಭವಲ್ಲ. ಅವರ ಜೀವನ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ. ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ನಾವೆಲ್ಲರೂ ಅವರಿಂದ ಪಾಠ ಕಲಿಯೋಣ. ಹುಟ್ಟಿದಾಗ 5 ವರ್ಷಗಳ ಕಾಲ ನಡೀಲಿಕ್ಕೆ ಆಗಲಿಲ್ಲ, 89ರ ವಯಸ್ಸಿನಲ್ಲಿ ಮ್ಯಾರಥಾನ್ ಕಲಿತಾರೆ, 114 ವರ್ಷಗಳ ಕಾಲ ಬದುಕ್ತಾರೆ. ಅವರ ಜೀವನ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ.